ಭೀಮ್ಸೇನ್ ಕಮ್ಮಾರ ಇವರ ಸಾಹಿತ್ಯದಲ್ಲಿ ಶ್ರಾವಣ ಮಾಸದ ನಿಮಿತ್ತ ಇಂಚಿಗೇರಿ ಮಠದ ಶ್ರೀಗಳಿಂದ ಪ್ರವಚನ ಕಾರ್ಯಕ್ರಮ. ಗೋಕಾಕ ತಾಲೂಕಿನ ಪುಡಕಲಕಟ್ಟಿ ಗ್ರಾಮದ ಶ್ರಾವಣ ಮಾಸದ ನಿಮಿತ್ತ ಸಾಧನಾ ಸಪ್ತಾಹ ಕಾರ್ಯಕ್ರಮ. ಪ್ರತಿ ವರ್ಷ ಪದ್ಧತಿಯಂತ ಈ ವರ್ಷವೂ ಕೂಡ ಗ್ರಾಮದಲ್ಲಿ ಅತಿ ಅದ್ದೂರಿಯಾಗಿ ಆಚರಿಸಿದ ಸಾಧನಾ ಸಪ್ತಾಹ ಕಾರ್ಯಕ್ರಮ. ಇಂಚಿಗೇರಿ ಮಠದ ಸದ್ಗುರುಗಳಾದ ಪ್ರಭುಜಿ ಮಹಾರಾಜರು, ಮುತ್ತೇಶ್ವರ ಸ್ವಾಮೀಜಿ ಹಡಗಿನಾಳ, ಸ್ವಾರ್ಥವೇ ಜೀವನ ನಿಸ್ವಾರ್ಥವೇ ಮರಣ ಹಾಡಿನ ಮೂಲಕ ರಾಗ ಮಾಡಿದ ಸ್ವಾಮೀಜಿ ಈ ಸಂದರ್ಭದಲ್ಲಿ ಪುಡಕಲಕಟ್ಟಿ ಗ್ರಾಮದ ಸದ್ಭಕ್ತರಾದ ಶಿವಪುತ್ರಪ್ಪ ಗೌಡರ್, ರಾಮಪ್ಪ ಕುಂಟುಗೋಳ, ಶಿಕ್ಷಕರು ಮುತ್ತಪ್ಪ ಕನಗಾರ, ರಾಮಲಿಂಗ ಗೌಡರ್, ಊರಿನ ಗುರು ಹಿರಿಯರು ಪ್ರಮುಖರು ಉಪಸ್ಥಿತರಿದ್ದರು. ವಿಷಯಾಸಕ್ತಿ ಕಡಿಮೆಯಾಗಿ ಆ ನಿರ್ವಿಕಲ್ಪ ಸ್ಥಿತಿ ಒಳಗೆ ಹೋದು ಸುಖ ಶಾಂತಿ ಸಮಾಧಾನ ಪಡ್ಕೊಂಡು ತೃಪ್ತನಾಗ್ತಾನೆ. ಇಲ್ಲದೇ ಇದ್ರೆ ಹಪಾಪಿಯಾಗಿ ಧನ ಕನಕ ಆಸೆ ಮೈಸೂರಿಗೆ ಅಡ್ಡಿ ಯಾವ ರೀತಿ ಅಧಿಕಾರ ಅಂತಸ್ತು ಹತ್ತಿ ಮೋಸ ವಂಚನೆಗೆ ಒಳಗಾಗಿ ಇವತ್ತು ಸಮಾಜವನ್ನು ಒಳಗೊಳಿಸ್ತಾನೆ, ತಾನೂ ಕೆಟ್ಟ ಹೋಗ್ತಾನೆ. ಅಂತ ಕೆಟ್ಟಂಥ ಮನಸ್ಸು, ಜಾರಿದಂಥ ಮನಸ್ಸು ಇವತ್ತು ಸದೃಢವಾಗಬೇಕಾಗಿತ್ತು. ನಾವು ವೈಫಲ್ಯಗಳನ್ನು ತರಬೇಕಾಗಿತ್ತಂದ್ರೆ, ಮನಸ್ಸನ್ನು ಸದೃಢಗೊಳಿಸ್ಬೇಕಾಗಿತ್ತಂದ್ರೆ ಅದಕ್ಕೆ ಏಕೈಕ ಸುಲಭವಾದ ಸಾಧನ ಯಾವುದು ಅಂದರೆ ಅದು ನಾಮ ಸಾಧನೆ. ನಾಮ ಯಾರ್ದು ಅಂದ್ರೆ ಭಗವಂತನ ನಾಮ. ಆ ನಾಮ ಅಂಥ ನಾಮಸ್ಮರಣೆಯನ್ನು ಪ್ರತಿಯೊಬ್ಬರು ಮಾಡ್ತಾರೆ. ನರಜನ್ಮ 5 ವರ್ಷದ ಮಗು ಹಿಡ್ಕೊಂಡು 100 ವರ್ಷದ ಉಪವಾಸಗಳು ಪ್ರತಿಯೊಬ್ಬರು ನಾಮಸ್ಮರಣೆ ಮಾಡೋದು ಭಾಳ ಸುಲಭದ. ಇದಕ್ಕೇನು ರೊಕ್ಕ ಬೀಳೋದಿಲ್ಲ, ರೂಪಾಯಿ ಬೀಳೋದಿಲ್ಲ, ಕೊಡೋದಿಲ್ಲ, ತಗೊಳ್ಳೋದಿಲ್ಲ. ಅಥವಾ ಮನೆ ಬಿಡ್ರಿ, ಹೊಲ ಬಿಡ್ರಿ, ಗಂಡ ಬಿಡ್ರಿ, ಮಕ್ಕಳ ಬಿಡ್ರಿ ಅಂತ ತಿಳ್ಕೊಂಡು ಯಾವುದೇ ನಿಬಂಧನೆಗಳಿಲ್ಲ. ಏನು ಮಾಡ್ತಾರೆ ಎಲ್ಲ ಮಾಡ್ರಿ, ಅಂದ್ರೆ ಮನಸಾರೆ ಮಾಡ್ರಿ, ಮನಸ್ಸು ಒಟ್ಟು ಮಾಡ್ರಿ, ಮನಸ್ಸಿನ ಸ್ಥಿತಿಯನ್ನು ಕಾಯ್ದುಕೊಡ್ರಿ, ಮನಸ್ಸನ್ನು ಕೆಡಿಸ್ಕೋಬೇಡ್ರಿ ಅಂತ ತಿಳ್ಕೊಂಡು ಯಾವತ್ತು ನಾವು ಸ್ಮರಾವೇ ನಿರಂತರ ಶರೀರ ಅಂತಾರೆ. ಬಿಹೈಂಡ್ ಮೆಡಿಟೇಷನ್, ವಿದೌಟ್ ದ್ಯಾಟ್ ಮೆಡಿಟೇಷನ್ ಯು ಕಾಂಟ್ ಅಟೈನ್ ಗಾಡ್ ಅಂತ ಹೇಳಿ ಅವನು ವಿವೇಕಾನಂದ ಹೇಳ್ತಾನೆ. ಹಂಗೆ ಪ್ರತಿಯೊಂದು ಕ್ರಿಯೆ ಕರ್ಮದ ಹಿಂದೆ ನಾಮಸ್ಮರಣೆಯನ್ನು ಬಳಸಿ ಇವತ್ತು ಎಲ್ಲ ಕಲ್ಪನಾ ಲೋಕವನ್ನು ತ್ಯಾಗ ಮಾಡಿ ಇವತ್ತು ಕಲ್ಪಿತ ಭಾವವನ್ನು ದೂರ ಮಾಡಿಕೊಂಡು ಭ್ರಮೆಯಿಂದ ದೂರ ಹಾಕಲ್ಪಟ್ಟು ಇವತ್ತು ರೀತಿ ನೀತಿ ನ್ಯಾಯ ಧರ್ಮ ಪಾಲನೆ ಮಾಡುವಂಥ ಶಕ್ತಿ ತಾಕತ್ತು ಇವತ್ತು ಯುವಕರಿಗೆ ಸಿಗ್ತದ. ಅಂಥ ಒಂದು ಅತಿ ಸುಲಭವಾದಂಥ ನಾಮಸ್ಮರಣೆ ಪದ್ಧತಿಯನ್ನು ಇಂಚಿಗೇರಿ ಅಧ್ಯಾತ್ಮ ಸಂಪ್ರದಾಯದೊಳಗೆ ಅನುಷ್ಠಾನದೊಳಗೆ ತಂದಾರೆ. ಅದರಿಂದ ಪ್ರತಿಯೊಬ್ಬರ ಚಿತ್ತಶುದ್ಧಿ ಮಾಡೋದರಲ್ಲಿ ಅತ್ಯಂತ ಏಕಾಏಕ ಅತ್ಯಂತ ಶುದ್ಧವಾದಂಥ ಉಪಾಯ ಆಗ್ಯದ. ಅದನ್ನು ಉಪಾಯವನ್ನು ಇವತ್ತು ಸ್ತ್ರೀಯಾವೃತ್ತಿಗಳು ಶ್ರಾವಣ ಮಾಸದೊಳಗೆ ಎಲ್ಲರೂ ಸಾಮ